ಏ ಅಮ್ಮ ಜನನಿ ಅಪ್ಪ ಮಗನೇ ದಿಕ್ಕಿನಲ್ಲಿ ಮಿಕ್ಕಿ ಮೀರಿದ ವೈರಿಗಳನ್ನು ಮರದಿಕ್ಕಿ ಪಾಂಡವರ ಮೋಹಕ್ಕೆ ಅಕ್ಕರೆಯನ್ನಿಟ್ಟು ಅಮ್ಮ ಜನನಿ ಅಪ್ಪ ಮಗನೇ ಮೂರು ಲೋಕಕ್ಕೆ ಅಧಿಪತಿಯಾದ ಪಾಂಡವರ ಪಾದಕ್ಕೆ ನಮಿಸದಿದ್ದರೆ ಅವರು ಎಲ್ಲ ಸೌಂದರ್ಯ ಗಾಂಭೀರ್ಯತನಕ್ಕೆ ಮೆಚ್ಚಿ ಅಭಿಮನ್ಯನು ಅಸಾಧ್ಯತರ ಸಾಮರ್ಥ್ಯವುಳ್ಳವನೆಂದು ಎಂದು ವರ್ಣಿಸುವರು ಅಮ್ಮ ತಾಯಿ ಅಪ್ಪ ಮಗನೇ ಪ್ರಾರಬ್ಧಕ್ಕೆ ಈಡಿಲ್ಲ ಸಾಕ್ಷಾತ್ ಮೃತ್ಯುಂಜಯ ದೇವತೆ ಅಂತಿರುವ ಚಕ್ರ ಬಿಂಬದ ಬಾಯಿಂದ ಉಳಿದು ಬಂದ ಮೇಲೆ ಶನಿ ಪರ್ಯಂತರ ಮರಣವರೆಗಿಲ್ಲ ಏನಲ್ಲ ಅಮ್ಮ ತಾಯಿ ಮಗನೇ ನಾಳಿನ ದಿವಸ ದುಷ್ಟ ಕವರವರು ರಚಿಸಿದ ಚಕ್ರ ಕೋಟೆಯನ್ನು ಮುರಿದಕ್ಕೆ ಏಕ ಛತ್ರಾಧಿಪತಿ ಪಾಂಡವರೆನಿಸದಿದ್ದರೆ ಅಮ್ಮ ತಾಯಿ ಈ ವೀರ ಅಭಿಮನ್ಯ ಎಂದು ಹೆಸರಿದ್ದು ಸ್ವಾರ್ಥಕವೇನು ತಾಯಿ ಅಮ್ಮ ಮಾತೆ ಅಪ್ಪ ಮಗನೇ ನಿನ್ನ ಮೋಹಕ್ಕೆ ಅಕ್ಕರೆ ನೀಡುತ್ತಾರ ನಿನ್ನ ಅನುಗ್ರಹದಿಂದ ಸುಖವಾಗಿ ಧರೆಯೋಳು ಮೆರೆಯುವ ಶ್ರೀ ರಾಜ ಬಾಕ್ಷರರ ಮೇಲೆ ನಂಬಿಕೆಯನ್ನಿಟ್ಟು ಯುದ್ಧವನ್ನು ಮಾಡುತ್ತಾ ನಿಂತರೆ ಹರಿಹರ ಬ್ರಹ್ಮಾದಿಗಳು ಎನ್ನ ಮೇಲೆ ಚಿತ್ತವನ್ನಿಟ್ಟು ಬಳಿ ಬಳಿ ಅಭಿಮನ್ಯನೆಂದು ತಲೆದೂಗಿರಿದಾಳವರು ಅಮ್ಮ ಮಾತೆ ಅಪ್ಪ ಮಗನೇ ಕಲೆಬಲದ ವೀರಾದಿ ವೀರನ್ನ ಹೊಲೆಪಾಲ ಮಾಡಿ ಈಡಾಡಿ ಛಲದಿಂದ ವೈರಿಗಳ ಶಿರವಂ ಕತ್ತರಿಸಿ ಸಕಲರನ್ನು ಸಂಹರಿಸಿ ಅಮ್ಮ ಜನನಿ ಅಪ್ಪ ಮಗನೇ ಎಷ್ಟು ಸಾಹಸವನ್ನು ತೋರಿಸಿ ಕಡೆಗೆ ಜಯ ಬಂದರೆ ಬರಲಿ ಅಮ್ಮ ತಾಯಿ ಅಪ್ಪ ಮಗನೇ ವೈರಿಗೆ ಬೆನ್ನು ಕೊಟ್ಟು ಓಡಿ ಹೋಗದವನೆಂದೆನಿಸದೆ ಎದೆಗೊಟ್ಟು ರಣದಲ್ಲಿ ಪ್ರಾಣವನ್ನು ಬಿಟ್ಟು ವೀರ ಸ್ವರ್ಗವನ್ನು ಗಳಿಸುವೆನು ಮಾತೆ ಹಂಬಲಿಸಿದರು ಪ್ರೀತೆ ಅಪ್ಪ ಮಗನೇ ಅಮ್ಮ ಜನನೇ ಇದು ಅಲ್ಲದೆ ಮತ್ತಾದರೆ ಅದು ಏನಿರುವುದು ಚಂದದಿಂದ ಹೇಳುವಂತವರಾಗಿರಿ
ನಿಮ್ಮ ಗುರುಗಳು ಹೇಳಿದಂತ ವಿದ್ಯಾಭ್ಯಾಸವನ್ನು ಬಿಟ್ಟು ಹೇ ಎನ್ನ ಮೋದ ಕಂದಯ್ಯನೇ, ನಿಮ್ಮ ಗುರುಗಳು ಹೇಳಿದಂತ ವಿದ್ಯಾಭ್ಯಾಸವನ್ನು ಬಿಟ್ಟು ಹೇ ಕಂದಯ್ಯನೇ ಚೆಂಡು ಬಗರಿಯನ್ನ ಆಡುವುದು ಬಿಟ್ಟು ಎಲ್ಲ ಹುಚ್ಚತನೇನೆ ಅಮ್ಮ ಜನನಿ ಆಶ್ಚರ್ಯಕರವಾದ ಹೆಚ್ಚಿನ ಪದವಿಯನ್ನು ಪಡೆಯದ ಬಿಟ್ಟು ವಿಶ್ವನ ರೂಪಕ್ಕೆ ಮೆಚ್ಚಿ ಇಚ್ಛಿಸುವಂತವನಾದಿ ಹೇ ಮಚ್ಚರ ಬುದ್ಧಿಯ ತನಯನೆ ಅಮ್ಮ ತಾಯಿ ಕಣ್ಣು ಮುಚ್ಚಿ ಎತ್ತರ ತೆಪ್ಪಿ ಕಿಚ್ಚಿನ ಒಳಗೆ ಬಿದ್ದು ಒದ್ದಾಡುವ ಪತಂಗದ ಹೊಳದಂತೆ ಹೇ ಕಂದಯ್ಯನೇ ಅಮ್ಮ ಜನನಿ ಅತಿ ಆನಂದದಿಂದ ಪ್ರತ್ತ ಕಾಲಕ್ಕೆ ಎದ್ದು ತಾಯಿ ತಂದೆ ಪಾದ ಪೂಜೆಗಳನ್ನು ಮಾಡಿದರೆ ಮಹತ್ವವಾದ ಮುಕ್ತಿ ದೊರೆಯುವುದು. ಕಂದ ಮೆಚ್ಚುವೆನು ಮುಕುಂದ. ಅಮ್ಮ ಜನನಿ ಅಪ್ಪ ಮಗನೇ ಪುತ್ರ ಮಿತ್ರ ಕಳತ್ರ ಗುಣ ವಿಚಿತ್ರ ಮಾತೆ ಕೇಳು. ಇದಕ್ಕೆ ನಾನೊಂದು ಶ್ಲೋಕವನ್ನು ಹೇಳುತ್ತೇನೆ, ಕೇಳುವಂತಕ್ಕಿಯಾಗೋ. ಕೇಳುವಂತವರಾಗಿರಿ. ಆ ಮಂತ್ರ ವಾಸ್ತವಂ ವಿಷವಂ ಮೃಗ ಋಣಸ್ತವಂ ನಾರಿ ವೀರ್ಣಸ್ತ್ರವಂ. ಅಮ್ಮ ಜನನಿ ಅಪ್ಪ ಮಗನೇ ಇದರ ತಾತ್ಪರ್ಯವು ಏನೆಂದರೆ ಭೋಜನರಿಂದ ಬ್ರಾಹ್ಮಣರಿಗೆ ಸಂತೋಷ, ಅಂಗನಿಯರಿಗೆ ಪತಿ ನಿಂಗವೇ ಸಂತೋಷ, ವೀರಾಗ್ನಿಯರಿಗೆ ರಣರಂಗವೇ ಸಂತೋಷ. ಅಮ್ಮ ಜನನೇ ಅಪ್ಪ ಮಗನೇ ಇದರ ಹೊರತು ಅವರಿಗೆ ಮತ್ತಾವುದರಿಂದ ಸಮಾಧಾನವಾಗಲಾರದು. ಅದರಂತೆ ನೀನು ನನಗೆ ಬಹಳ ಮಾತುಗಳನ್ನಾಡಿ ಫಲವೇನು ಕಾದು ಮಾಡಿದವನೇ ಮೇಲಾದ ಪದವಿಯನ್ನು ಹೊಂದುವನು. ಹೀಗೆಂದು ನಿನ್ನ ಮಗನು ಹೊಂದಿಕೊಂಡಿರುವೆನೋ. ಅಮ್ಮ ತಾಯಿ ಮಗನೇ ನಿನ್ನ ಮಾತು ಲಕ್ಷ್ಯಕ್ಕೆ ತರಲಾರೆನೋ. ಒಂದು ಪಕ್ಷಕ್ಕೆ ತಂದೆಯ ಮಗನಲ್ಲಾದರೂ ಮಗ ತಂದೆಯಲ್ಲಾದರೂ ಘೋರ ಕಾಳಗವನ್ನು ಮಾಡಿ ಸಂದೇಹವಿಲ್ಲದೆ ಕೊಂದು ಬರುವುದೇ ಧರ್ಮ, ಕ್ಷತ್ರಿಯರ ನೇಮವಾಗಿರುವುದು. ಅಮ್ಮ ತಾಯಿ ಇಂದಿನ ದಿವಸ ಸಮರಕ್ಕೆ ಹೋಗದಿದ್ದರೆ ತಂದೆಯಾದ ಪಾತನ ಮಗನೆಂದು ಎಂದಿಗೂ ಪಾಲಿಸಲಿಕ್ಕಿಲ್ಲ. ಅಮ್ಮ ಜನನಿ ಅಪ್ಪ ಮಗನೇ ಹೆಂಡತಿಯರೊಳಗಿನ ಗಂಡನೆಂದು ಮಂದಮತಿ ಅಭಿಮನ್ಯನೆಂದು ನಿಂದಿಸುತ್ತ ಕೊಂದಿಟ್ಟು ಜರಿಲಿಕ್ಕಿಲ್ಲವ ನಮ್ಮ ಮಾತೆ ಗುಣವಂತೆ. ಹೇ ಪ್ರೀತಿಯ ಕಂದಯ್ಯನೇ ಅಮ್ಮ ಜನನೇ ಚಿತ್ತಕ್ಕೆ ಸಮಾಧಾನವಿಲ್ಲ, ಚಿತ್ತ ಎಂಬುದು ಹೊತ್ತಿದ ಬೆಂಕಿಯ ಕಂಡಿನಂತೆ ಎನ್ನ ಹೃದಯದು ಒಣ ಹುಲ್ಲು ಒಣಗಿಸಿಟ್ಟಂತೆ ಇಟ್ಟು ಹೋಗುತ್ತೀಯ. ಹೇ ಕಂದಯ್ಯನೇ ಅಮ್ಮ ತಾಯಿ ಚಕ್ಕನೆ ಹೋಗುತ್ತೀಯ. ಅತ್ತ ಕಡೆ ಹೆತ್ತ ಪಾರ್ಥನು ಬಂದ ಬಳಿಕ ಆತನ ಅಪ್ಪಣೆಯನ್ನು ಪಡೆದು ಚಿತ್ರೈಸಿ ತ್ವರಿತದಿಂದ ಕಪಟ ಕೌರವನ ಕಾಲಕ್ಕೆ ಅಲ್ಲಿಯ ತನಕ ತತ್ತರಿಸಿ ನೋಡು ಕಂದ ಅಕ್ಕರದಿಂದ. ಹೇಯನ್ನ ಮಾತು ಸಿರಿಯೇ ಮೇಲೆ ಹೆಸರಿಟ್ಟು ಕುಳಿತರೆ ಸ್ವಾರ್ಥಕವೇನಾಗುವುದು, ನಮ್ಮ ಕೀರ್ತಿಗೆ ಬಂಧನವು ಬರುವುದು. ತೋರ್ತಕ್ಕೆ ನಿಮ್ಮ ಅಪ್ಪಣೆ ಆಯ್ತು ಸಾಕು. ಅಡಿದು ಮಾಡಲಿಕ್ಕೆ ಯಾವ ದೊಡ್ಡ ಮಾತು. ಅಮ್ಮ ಜನನೇ ಅಪ್ಪ ಮಗನೇ ಅಬ್ಬರದಿ ಹಿಂಡಿನೊಳಗೆ ಅಕ್ಕರತಿ ಕರಡನ್ನು ಹಕ್ಕಂತ ಹೋಗಿ ಹಾಕಿ ನಿರ್ಭಯದಿಂದ ಕೂಗಿ ಒಬ್ಬೊಬ್ಬರನ್ನು ಸದೆ ಬಡಿದು ಕಿಕ್ಕಿರಗಡಿದು ಒಬ್ಬೆಟ್ಟು ಕಬ್ಬುಗಳಂತೆ ತುಂಡು ತುಂಡಾಗಿ ಕತ್ತರಿಸಿ ಬರುವನು ಜನನೇ ಮೋಹಿನಿ. ಅಪ್ಪ ಮಗನೇ ಅಭಿಮನ್ಯನೇ ಅಮ್ಮ ಜನನಿ ಇದು ಅಲ್ಲದೆ ಮತ್ತಾದರೂ ಹೇಳುತ್ತೇನೆ ಕೇಳುವಂತವರಾಗಿ ಅದು ಹೇಳುವುದು ಚಂದದಿಂದ ಹೇಳುವಂತವರಾಗಿರಿ.
ಮಗನೇ ಕೇಳು. ಹೇ ಹಿತವಚನ ಲಾಲಿಸಿದ್ದ ಮತಿಹೀನ ಮಗನೇ ಕೇಳು. ಈ ಕಾಳಗದ ಸ್ಥಿತಿಗತಿ ಹೇಗಿರುವುದು ನಿನಗೆ ತಿಳಿದಿದೆ? ಈ ಕಾಳಗದ ಸ್ಥಿತಿಗತಿ ಹೇಗಿರುವುದು ನಿನಗೆ ತಿಳಿದಿದೆ? ಇವರೆಳ ಹಿಂಡಿನಲ್ಲಿ ಇರುವ ಒಂದು ಕುರಿಮರಿ ಪರಿಣಾಮದಂತೆ ಕುರುಬನ ಕಣ್ಣೆಯನ್ನು ತೆಪ್ಪಿಸಿ ಬುದ್ಧಿಯನ್ನು ಹೆಚ್ಚಿಸಿ ಹೊರಗೆ ಬಿದ್ದು ಭರದಿಂದ ಹೋಗುವಾಗ ತಾಳಿನ ಬಾಯಿಯಲ್ಲಿ ಸಿಕ್ಕು ಮರಮರನೆ ಮರಗಿ ಪ್ರಾಣವನ್ನು ಕೊಡಲಿಲ್ಲವೇ ಕಂದ? ನಿನಗಾದರೂ ಅಂತ ದುಷ್ಟ ಪರಿಣಾಮ ಬರಬಹುದು ಕಂದ. ಮೆಚ್ಚುವೆನೋ ಮುಕುಂದ. ಇಕ್ಕೋ ಕೇಳಿದೆಯಾ ಹುಚ್ಚಮ್ಮ? ಹರನಾದ ಪರಮೇಶ್ವರನ ಉರಿಗಣ್ಣದ ನೇತ್ರದ ಬೆವರಿನ ಹೊಟ್ಟೆಯ ಹೊರಬಿದ್ದು ಬಂದು ಪುರದಿಂದ ಕಡು ಆಜ್ಞೆಯಿಂದ ಬೆಂಕಿ ಬಿರುಗಾಳಿಯಂತೆ ಉರಿಯುತ್ತ ಹೋಗಿ ಕಾಲ ಭೈರವನಾಗಿ ದುರುಳ ದಕ್ಷಿಣ ಸಿರ ಕಳೆದು ಬಿಟ್ಟ ಧರಣಿಯೋಳು ಮೆರೆಯುವ ಸಿರಿ ವೀರಭದ್ರನ ಮೇಲೆ ನಂಬಿಕೆ ನಿಟ್ಟು ಹರಕೆಯ ಕೊಟ್ಟರೆ ದುರ್ಯೋಧನ ದುಶ್ವಾಸನ ಮೊದಲಾದವರನ್ನು ಸೆರೆ ಹಿಡಿದು ಮೆಕ್ಕಿದ ಜನರನ್ನು ಬಡಿದು ಅಮ್ಮ ಜನನೇ ಅಪ್ಪ ಮಗನೇ ರಣ ಎಂಬ ಮರಣ ದೇವತೆಯ ಬಳಿ ಬಂದ ಕುರಿಮರಿಯಂತೆ ಆ ಕವರವರ ಶಿರವನ್ನು ಕತ್ತರಿಸಿ ಬರುವನ ಜನನೇ. ಹೇ ಮುದ್ದು ಕಂದಯನೇ, ಎನ್ನ ಗರ್ಭದಲ್ಲಿ 9 ತಿಂಗಳ ಹೊತ್ತು ಸೌಂದರ್ಯ ಸೌಭಾಗ್ಯ ಕಣತುಂಬ ನೋಡಿದಕ್ಕಾದರು ನೆಂಬಿಗೆಯಿಂದ ಹಂಬಲ ಹೋಗಲಿಲ್ಲವೇ? ಕಾಲಹರಣ ಮಾಡುವೆನು ಕೂಸ ಹಿಂದಿನ ದಿವಸ ವಿಧಿಕಾರು ಕಾಲಕ್ಕೆ ವಿಪರೀತ ಬುದ್ಧಿ ಬಂದ ಒದಗಿತ್ತಲ್ಲ. ತಾಯಿ ಎಂಬ ಮರ್ಯಾದೆ ಉಳಿಯಲಿಲ್ಲ, ಎನ್ನು ಮಾತು ಮನ್ನಿಸಲಿಲ್ಲ ಕಂದ. ಮೆಚ್ಚುವೆನು ಮುಕುಂದ. ಹೇ ಎತ್ತಮ್ಮನವರೇ, ಚಿಂತೆಯನ್ನು ಯಾತಕ್ಕೆ ಮಾಡುತ್ತಿರುವಿರಿ? ಸತ್ಯ ಸಾಗರನಾದ ಸಿರಿ ರಾಜಭಾಕ್ಷರನ ದಯದಿಂದ ನಿಮ್ಮ ಮುತ್ತೈದತನವನ್ನು ನಿಜವಾಗಿದ್ದರೆ ಅಮ್ಮ ಜನನೇ ಮಗನೇ ಮತ್ತೆ ಎನ್ನಂತ 18 ಮಕ್ಕಳನ್ನು ಹುಟ್ಟಲಿಕ್ಕಿಲ್ಲವೇ? ಇದೇನು ಆಘಾತ ಆಶ್ಚರ್ಯ ಅಮ್ಮ ತಾಯಿ. ಮಗನೇ ಹೊತ್ತಾಯ್ತು ಅತ್ತ ಕಡೆಯಿಂದ ವೀರರು ಚಿತ್ತದೊಳ ಕಾಳಗವನ್ನು ಬಯಸುತ್ತಾನ ಪಾತನ ಮಗನಾದ ಅಭಿಮನ್ಯನು ಬರಲಿಲ್ಲವೆಂದು ತಡೆಯದೆ ತವಕದಿಂದ ಹೋಗಿ ಬರುವೆನು. ಇನ್ನು ಮೇಲೆ ನೀನು ನಿನ್ನ ಮಂದಿರಕ್ಕೆ ತೆರಳುವಂತಕ್ಕಿಯಾಗುತ್ತಾಯಿ. ಏನು ಚಿಂತೆವಿಲ್ಲ, ಹೋಗಿ ಬರುತ್ತೀನಿ. ಚಂದ ಬೀರಿಸಿದ ಹೆಣ ಚಂದ. ಈ ಬಾರಕ್ಕೆ ಬಂದವರಿಗೆ ದಾರಂದು ಕೇಳಿದನ ತಾಯಿ ಪುಣ್ಯದೇವಿ. ಏನಯ್ಯ ಸಂಗೀತಗಾರ ಶ್ರೋಮಣಿ, ಒಂದು ವೇಳೆಯಲ್ಲಿ ವಿನಯದಿಂದ ಮಾತಾಡಿಸಿರ ತಾವೇನು ಮಾತಾಡಬಲ್ಲರು? ದಾರಿರುವರೋ ದಾರಿಲ್ಲೋ ಸ್ವಲ್ಪ ವಿಚಾರ ಮಾಡುವಂತವರಾಗಿರಯ್ಯ. ಸಂಗೀತಗಾರ ಗಾಯನದಲ್ಲಿ ಸೂರ ಹೇಳಿ ವಿದ್ಯೆ. ಓ ತಾಯಿ, ತಲೆ ನೋಡಿದರೆ ತೆಂಗಿನಂತೆ, ಹುಬ್ಬಗಳನ್ನು ನೋಡಿದರೆ ಕಾಮನ ಬೆಲಿನಂತೆ, ಮೂಗು ನೋಡಿದರೆ ನಾಗ ಚಂಪಿಗೆ ತೆನೆಯಂತೆ, ಕಣ್ಣುಗಳು ನೋಡಿದರೆ ಲಿಂಬಿ ಹೋಳಿನಂತೆ, ಹಲ್ಲು ನೋಡಿದರೆ ದಾಳಂಬರಿ ಬೀಜಿನಂತೆ, ತುಟಿ ನೋಡಿದರೆ ತೊಂಡಿಯ ಹಣ್ಣಿನಂತೆ, ಕುಚ್ಚಗಳನ್ನು ನೋಡಿದರೆ ಕಮಲದಂತೆ, ಕೊರಳಗಳನ್ನು ನೋಡಿದರೆ ಶಂಕಿನ ಗೀರಿನಂತೆ, ನಡ ನೋಡಿದರೆ ಶಿವಗರಿಯಂತೆ, ಕಲ್ಲಗಳನ್ನು ನೋಡಿದರೆ ಕನ್ನಡಿಯಂತೆ, ತಮ್ಮ ಭುಜವಾದ ತೊಡಿ ತೋಳುಗಳನ್ನು ನೋಡಿದರೆ ಗಡ ಬಾಳೆ ಅಂತ 9 ಗುಣಗಳಿಂದ ಒಪ್ಪುತ್ತ ಈ ತುಂಬಿದ ಸಭಾರಂಗಕ್ಕೆ ಬಂದವರಿಗೆ ತಾರೆಂದು ಕೇಳಿದಿನ ತಾಯಿ ಪುಣ್ಯದೇವಿ. ಅಪ್ಪಯ್ಯ. ಅಮ್ಮ ತಾಯಿ,
ಆಚಾರಲಿಂಗಕ್ಕೆ ಹಾ ಬ್ರಹ್ಮನು ಪೂಜಿಸಿದಂತೆ, ಹಾ ಗುರುಲಿಂಗಕ್ಕೆ ಈಶ್ವರನು ಪೂಜಿಸಿದಂತೆ, ಹಾ. ಶಿವಲಿಂಗಕ್ಕೆ ರುದ್ರನು ಪೂಜಿಸಿದಂತೆ, ಹಾ ಜಂಗಮ ಲಿಂಗಕ್ಕೆ ಈಶ್ವರನು ಪೂಜಿಸಿದಂತೆ, ಹಾ ಪ್ರಸಾದ ಲಿಂಗಕ್ಕೆ ಸದಾಶಿವನು ಪೂಜಿಸಿದಂತೆ, ಹಾ. ಈ ಸ್ಥಳದ ಅರ್ಚಕರನ್ನು ಅರಸರ ಸ್ತ್ರೀಯರಿಗೆ ಎದುರು ನಿಂತು ಕರಗಳನ್ನು ಬೇಡಿ ಶರಣ ಎಂದು ಕೇಳುವನು. ನೀನದರ ಬಾಲ ಪರಮಗುಣ. ಓ ತಾಯಿ, ನಿಮ್ಮ ಕಾಲದಾಗ ಬ್ಯಾರೆ ಇತ್ತು, ಈಗ ನಮ್ಮ ಕಾಲಕ್ಕೆ ಬ್ಯಾರೆ ಬತ್ತು. 2,000 ರೂಪಾಯಿ ಗೃಹಲಕ್ಷ್ಮಿ ಬಸ್ಸಿನ ಟಿಕೆಟ್ ಫ್ರೀ ಮಾಡಿದ್ರು. ಕಾಲೇ ಪಿಸ್ಬಿ ತಗೊಂಡು ಬಾಗಲ ಮುಚ್ಚು ಆದ್ರೆ ಗಂಡಸರಿನ ಪಡ್ಕೊಂಡು ಹಾಕ್ಬೇಕೇನವ. ಫೋನ್ ಹತ್ತಿದ್ರೆ ಫೋನ್ ಎತ್ತಂಗಿಲ್ಲ. ಫೋನ್ ಗಾಡಿಗೆ ಹೊಡೆದಕ್ಕೆ ಹೋಗಿ ಹನುಮಂತ ದೇವ್ರ ಕಟ್ಟಿ ಮ್ಯಾಗ ಮಕ್ಕೊಂಡ್ರೆ ನಮ್ಮ ನ್ಯಾಯ ಯಾರು ಕೇಳ್ತಾರ? ಅದಕ್ಕಾಗಿ ಏನೋ ಉದ್ಯೋಗ ಇಲ್ಲದ ಸಾರಥಿ ನನಗನ್ನವರು, ತಮಗೇನನ್ನವರು ತಮ್ಮ ನಾಮಾಂಕಿತವನ್ನು ಕೇಳಿದನ ತಾಯಿ ಪುಣ್ಯದೇವಿ. ಅಪ್ಪ ಸಾರಥಿ, ಅಮ್ಮ ತಾಯಿ, ನಾನುದಾರರೆಂದರೆ ಸುಂದರವಾದ ಸಂಚರಿಸುವನ್ನು ವಾರಜಾಕ್ಷಿಯಾದ ಅಭಿಮನ್ಯನ ಸತಿಯವಳಾದ ಉತ್ತರ ದೇವಿ ಎಂದು ತಿಳಿಯಪ್ಪ ಮಗನೇ, ಬಲಗುಣ ಶೀನೈ. ಅಭಿಮನ್ಯನ ಸತಿಯಳಾದ ಉತ್ತರಾದೇವಿ ಆದರೂ ಸಹಜವಾಯಿತು. ಈ ಕುಳಿತಂತ ಸಭೆಕರಿಗೆಲ್ಲ ತಿಳಿದು ಆ ನಿಮ್ಮ ಅರಮನೆಯನ್ನು ಬಿಟ್ಟು ಇವತ್ತಿನ ದಿವಸ ಈ ನಮ್ಮ ರಂಗಭೂಮಿಗೆ ಬಂದಿರುವ ಕಾರಣವೇನು ತಾಯಿ ಪುಣ್ಯದೇವಿ? ಸಾರಥಿ, ಅಮ್ಮ ತಾಯಿ, ನಮ್ಮ ಅರಮಂದಿರವನ್ನು ಬಿಟ್ಟು ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ನನ್ನ ಒಲಬಿರುವಾದ ವೀರ ಅಭಿಮನ್ಯು ಆ ಕಪಟ ಕೌರವರ ರಚಿಸಿದ ಚಕ್ರಬಿಂಬಕ್ಕೆ ಹೋಗುವ ವಾರ್ತೆಯನ್ನು ಕೇಳಿ ಇಲ್ಲಿಗೆ ಬರುಣವಾಯಿತು ಮಗನೇ ಚಂದ್ರನೇ. ಓ ತಾಯಿ, ಬಂದರೆ ಸಹಜವಾಯಿತು. ಈ ಮುಂದನಿದ್ದ ಕಂದನಿಗೆ ಆಜ್ಞವೇನು ತಾಯಿ ಪುಣ್ಯದೇವಿ? ಅಲ್ಲೇ ಸ್ವಲ್ಪ ಮಕ್ಕಳು ನಮೋ ನಮೋ ಕಾಂತ ಸದ್ಗುಣವ
ವಜ್ರ ಚೂಡಾಮಣಿ ಪುಣ್ಯರ್ಥ ಬಾಗಿಣಿ ನಿನಗೆ ಅಟ್ಟೈಶ್ವರ್ಯ ಮಸ್ತುವಾಗಲಿ ಏಳು ಏಳು ರಮಣಿ ಸದಾನಂದ ಕರುಣೆ. ಹೇ ಪ್ರಾಣದಲ್ಲವೇ, ಇಂದು ನಿನ್ನ ಮಂದಿರವನ್ನು ಬಿಟ್ಟು ಇಲ್ಲಿಗೆ ಬರಲು ಕಾರಣವೇನು ಸಖಿ ಕಮಲಮುಖಿ? ಹಾ ಹೇ ಪ್ರಾಣಕಾಂತ, ಹೇ ಪ್ರಾಣದಲ್ಲವೇ, ಇದು ಅಲ್ಲದೆ ಮತ್ತಾವುದನ್ನು ಹೇಳುತ್ತೇನೆ ಕೇಳುವಂತವರಾಗಿ. ಅದು ಹೇಳಿರುವುದು ಥಟ್ಟನೆ ಹೇಳುವಂತಕ್ಕೆ ಆಗೋ. ಆ ಹೇ ಸುಂದರಂಗ, ಆ ಇಂದ್ರಕಾಂತನು ಮಂದಿರವನ್ನು ಬಿಟ್ಟು ಹೊರಗೆ ಬಂದವರಲ್ಲ ಮುಕ್ತನ ದಯದಿಂದ ತಮ್ಮನ್ನು ಹೊಂದಿಕೊಂಡು ಹೋಗುವ ಕಾಲವಿದು. ಕಪಟಿಗಳ ಆದ ಕೌರವರನ್ನು ಕಟ್ಟಿಸಿರುವ ಆ ಚಕ್ರ ಬಿಂಬಕ್ಕೆ ಹೋಗಲು ಸೈನಿಕರನ್ನು ಸಿದ್ಧರಾಗಿ ನಿಲ್ಲಿಸಿದಿರಲ್ಲ, ಹೋಗುವುದು ಒಳಿತದಲ್ಲ. ಹೋಗುದಿರ ರಮಣ ಸದ್ಗುಣಶೀಲ. ಹೇ ಪ್ರಾಣದಲ್ಲವೇ, ಪ್ರಾಣಕಾಂತ, ವಿಕ್ರಮನನ್ನು ಅರಿಯದೆ ವ್ಯರ್ಥ ಭ್ರಮೆಯಿಂದ ಎನ್ನನ್ನು ತಡೆಯುವುದು ತರವಲ್ಲ. ಹೇ ಪ್ರಾಣದಲ್ಲವೇ,
ಅಮಿತ ಪ್ರತಾಪದಿಂದ ಹೋಗಿ ವೈರಿಗೆ ಎದುರಾಗಿ ಆ ಆ ಕೌಮುತಿಗಳು ಕಟ್ಟಿದ ಚಕ್ರವೆಂಬ ಕೋಟೆಯನ್ನು ಕಂಡು ಆ ವೀರರಾದ ಕರ್ಣ ದ್ರೋಣರನ್ನು ಆಕ್ರಮಿಸಿಕೊಂಡು ಆ ಯಮಸದನಕ್ಕೆ ಕಳುಹಿಸಿ ಬರುವುದು ಕಾಂತೆ ಬಿಡು ಮನದ ಚಿಂತೆ. ಹಾ ಹೇ ಪ್ರಾಣದಲ್ಲವ, ಪ್ರಾಣದಲ್ಲವೇ ಇದಕ್ಕೆ ಮತ್ತಾದರೂ ಹೇಳುತ್ತೇನೆ ಕೇಳುವಂತವರಾಗಿ. ಅದು ಏನಿರುವುದು ಥಟ್ಟನೆ ಭಗವಂತಕ್ಕೆ ಆಗೋ. ಹೇ ಕಾಂತ, ಆ ನಾನು ಹೇಳುವುದನ್ನು ಲಾಲಿಸು. ಆ ಕನಸಿನಲ್ಲಿ ಹೆಣವನ್ನು ಆ ಬರಬೆತ್ತಲೆಯಲ್ಲಿ ನೋಡಿದೆ, ಆ ವಸ್ತ್ರ ಧರಿಸಿದೆ, ಆ ಪಲ್ಲಕ್ಕಿಯಲ್ಲಿ ಕುಣಿಸಿದ್ದು. ಆ ಇವನ್ನೆಲ್ಲ ನನ್ನ ಕನಸಿನಲ್ಲಿ ಕಂಡಗಳು. ಆ ಇದು ಅಲ್ಲದೆ ಆ ಹೀನವಾಗಿ ಆ ನನ್ನ ಸ್ವಪ್ನದಲ್ಲಿ ಇವನ್ನೆಲ್ಲ ಕಂಡಿರುವೆ. ಸರ್ವದಕ್ಕೆ ಹೋಗದಿರಿ ಆ ಕಾಂತ ಮಮ ಗುಣವಂತ. ಮದ ಗಜ ಕುಂಭಸ್ಥಳ ಬಿಂಬಾಧರಿಯೇ ಮೃಗತಿಲಕ ಪದ್ಮ ಗಂಧಿಯೇ ಆ ಮದದಿಂದ ಕೇಳನ್ನ ಸಲ್ಲಾಯ್ತನೆಂದು ಹೇಳಿದೆಯಲ್ಲ. ಆ ಅಭಿಮನ್ಯನು ಇಂತಹ ಹೇಳಿ ಮಾತುಗಳಿಗೆ ಅದರಿ ಗಾಬರಿಯಾಗುವನಲ್ಲ.
ಆ ಈ ಮಾತು ಸಲ್ಲ. ಹೇ ಪ್ರಾಣದಲ್ಲವೇ, ಹಾ ಪ್ರಾಣಕಾಂತ. ಈ ಎದೆ ಬಡಿದ ವೈರಿಗಳು ಕೂಡ ಕದನಕ್ಕೆ ಹೋಗದಿದ್ದರೆ ಆ ಮೊದಲಿಂದ ಜನರು ಕಲನೆ ನಗಲಿಕ್ಕಿಲ್ಲವೇ? ಆ ಮಂದ ಗಮನಿ ತನುಜ ಸಹೋದಮಣಿ ಆ ಕೌರವರ ಕಪಟತನದಿಂದ ನಿರ್ಮಿಸಿದ ಚಕ್ರವೆಂಬ ಕೋಟೆಗೆ ಭಯಗೊಂಡು ಆ ಎನ್ನ ಮುಂದೆ ಪೇಳುವೆಯಲ್ಲ ಸಲ್ಲ. ಆ ಹೇ ಪ್ರಾಣವಲ್ಲವೇ, ಏ ಪ್ರಾಣಕಾಂತನೇ. ಕ್ಷೇತ್ರಿಯರೊಳಗೆ ಕ್ಷೇತ್ರಿಯರ ಧರ್ಮವು ಹೇಗೆಂದರೆ ಆ ರಣದಲ್ಲಿ ಪುಂಡತನದಿಂದ ಎದುರಾದವರನ್ನು ಕೊಲ್ಲುವುದು, ಮೊರೆ ಹೊತ್ತವರನ್ನು ರಕ್ಷಿಸುವುದೇ ಧರ್ಮ. ಆ ಧರ್ಮ ಕರ್ಮಗಳನ್ನು ನೋಡದೆ ಅನ್ಯಾಯ ಮಾಡುವುದು ಕ್ಷತ್ರಿಯರ ಧರ್ಮವಲ್ಲ ಸಲ್ಲ. ಆ ಹೇ ಪ್ರಾಣದಲ್ಲವೇ, ಏ ಪ್ರಾಣಕಾಂತನೇ. ಆ ಕಪಟ ಕವರೇಶ್ವರನ ಮರೆ ಹೊಕ್ಕು ಎನ್ನ ಶರೀರವನ್ನು ಬೇಡಿದರೆ ಕೊಟ್ಟು ರಕ್ಷಿಸುವುದೇ ಉತ್ತಮ. ಹೇ ಪ್ರಾಣದಲ್ಲವೇ, ಹೇ ಪ್ರಾಣಕಾಂತನೇ. ಇದು ಅಲ್ಲದೆ ಹೇಳುವೆನೋ ಕೇಳು. ಹಿಂದಕ್ಕೆ ಒಂದು ಪಾರಿವಾಳ ಪಕ್ಷಿಯು ಭೋಗರಾಜನು ಬೆನ್ನಟ್ಟಿದ ಕಾರಣ ಹೇ ಪ್ರಾಣಕಾಂತೆ, ಹೇ ಪ್ರಾಣಕಾಂತ. ಆ ಪಾರಿವಾಳ ತನ್ನ ಜೀವ ಕಂಜಿ ಹೋಗಿ ಶಿವಮನೆ ಮರೆ ಹೋಗಿತ್ತು. ಆ ಆತನು ಅದರ ಸಂಕಟವನ್ನು ಬಿಡಿಸುವುದಕ್ಕೋಸ್ಕರ ತನ್ನ ತೊಡೆಯನ್ನು ಹರಿದು ಭೋಗರಾಜನಿಗೆ ತನ್ನ ಮಾಂಸವನ್ನು ಕೊಟ್ಟು ಆ ಆ ಪಕ್ಷಿಯನ್ನು ರಕ್ಷಿಸಲಿಲ್ಲವೇ? ಆ ಹೇ ಪ್ರಾಣದಲ್ಲವೇ, ಹೇ ಪ್ರಾಣಕಾಂತನೇ. ನಾನಾದರೂ ಅದರಂತೆ ಧರ್ಮ ಉಪಚಾರವನ್ನ ಮಾಡಿ ಬರುವನು ನಾರಿ. ಹೇ ಪ್ರಾಣಕಾಂತನೇ. ಹೇ ಪ್ರಾಣದಲ್ಲವೇ, ಇದು ಅಲ್ಲದೆ ಮತ್ತಾರ್ದು ಹೇಳುತ್ತೇನೆ ಕೇಳುವಂತವರಾಗಿ. ಅದು ಏನು ಥಟ್ಟನೆ ಭಗವಂತಕ್ಕೆ ಆಗೋ.
ಹೇ ಪ್ರಾಣದಲ್ಲವಿ, ಸತಿಯೊಡನೆ ಪ್ರತಿ ಸುಖವನ್ನು ಪಡೆಯೋದನ್ನು ಬಿಟ್ಟು ಆ ಹಿತವಾದ ಮಾತುಗಳನ್ನು ಆ ಸುಖವನ್ನು ವರ್ಷೋದನ್ನು ಬಿಟ್ಟು ಆ ಹೇಡಿಗಳಂತೆ ಆಸ್ವನ್ನು ಬಿಟ್ಟು ಹೊಂಟಿದಿರಲ್ಲ. ಶಹಬ್ಬಾಯ್. ಇದು ಒಳಿತವಲ್ಲ. ಆ ತಿಳಿದುಕೊಂಡರೆ ಕಾಂತ ಐಶ್ವರ್ಯವಂತ. ಎಲ ಇವರ ಜಾಕ್ಸಿ ಕೇಳು. ಹಾ ತಿರುಗಿ ಬರುತ್ತೇನೆ ಇಲ್ಲೋ ಎಂಬುವ ಚಿಂತೆಯಲ್ಲಿ ಮೊರಗಿ ಸೊರಗಿ ಸಣ್ಣಾಗಿ ಕಣ್ಣೀರು ಸುರಿಸದೆ ಹರುಚದಿಂದ ಇರುವಂತಕ್ಕಿಯಾಗೋ. ಆ ಹೇ ಪ್ರಾಣದಲ್ಲವೇ, ಹೇ ಪ್ರಾಣಕಾಂತನೇ, ಆ ದುಷ್ಟ ಕವರವರು ಕಪಟತನದಿಂದ ನಿರ್ಮಿಸಿದ ಚಕ್ರಬಿಂಬ ಕೋಟೆಯ ಗುರುತು ನನಗೆ ಗೊತ್ತು, ಎನ್ನ ತಂದೆಯಾದ ಪಾರ್ಥನಿಗೆ ಗೊತ್ತು. ಆ ಆದರೆ ಅದನ್ನು ಸಂಹಾರ ಮಾಡಲಿಕ್ಕೆ ಹೋಗಿ ಬರುವೆನು. ತಡ ಮಾಡದನಿಗೆ ಅಪ್ಪಣೆ ಕೊಡುವಂತಕ್ಕಿಯಾಗು. ರಮಣೆ ವಿಶ್ವಗುಣಭರಣೆ. ಹೇ ಪ್ರಾಣ ಪ್ರಿಯನೇ, ಆ ನೀನು ಚಿಕ್ಕವನು, ಆ ನಿನಗೇಕೆ ಬೇಕು ಈ ರಣತಂತ್ರವನ್ನು? ಆ ನಿನ್ನ ಚಿಕ್ಕಪ್ಪನಾದ ಆ ಕೌಸಲ್ಯರು ಆ ಈ ರಮಕಾಂಡ ದಶಕದಲ್ಲಿ ಆ ಅವರು ಹೋಗಿ ಬರುವರು. ಆ ನೀನು ಹೋಗದಿರು ಕಾಂತ, ಆ ನೀನು ಹೋಗದಿರು ಕಾಂತ ಗುಣವಂತ. ಏನೇ ವೀರರ ಮಡದಿಯಾಗಿ ಇಂಥ ಹೇಳಿ ಮಾತುಗಳನ್ನಾಡುವುದುಂಟೆ. ಹಾ ಚಿತ್ರಬಿಂಬ ಕೋಟೆಯ ಗುರುತು ಕೃಷ್ಣ ಅರ್ಜುನರ ಹೊರತು ಉಳಿದವರಿಗೆ ತಿಳಿಯಲಾರದು. ಆ ಎನ್ನ ತಂದೆಯಾದ ಕಲಿ ಭಯಂಕರನಾದ ಭೀಮಸೇನನು ಅವರಿದ್ದುದರಿಂದ ಸೋತು ಓಡಿ ಬಂದನು. ಆ ತಿಳಿಯುತ್ತೆ ನಾರಿಮಣಿಯಳೆ. ಹೇ ಪ್ರಾಣದಲ್ಲವ, ಹೇ ಪ್ರಾಣದಲ್ಲವೇ, ಹಾ ಹೇ ಪ್ರಾಣದಲ್ಲವ, ಇದು ಅಲ್ಲದೆ ಒತ್ತಾದರೂ ಹೇಳ್ತಾರೆ ಕೇಳುವಂತಕ್ಕೆ ಆಗೋ. ಹಾ ಹೇ ಪ್ರಾಣದಲ್ಲವ, ಹೇಳುವಂತವನಾಗು. ವಿಲಕ್ಷಣದಿಂದ ಮಾತನಾಡುವ ನೀಚ ಸ್ತ್ರೀಯಳೆ. ಇದಕ್ಕೆ ನಾನೊಂದು ಶ್ಲೋಕವನ್ನು ಹೇಳುತ್ತೇನೆ, ಕೇಳುವಂತಕ್ಕೆಯಾಗೋ. ಅದು ಏನನ್ನದು ಹೇಳುವಂತವರಾಗಿ. ಉಪದೇಶವೇ ಮುರ್ಬಾಣಂ ಆ ಪ್ರಕೋಪಾಯಣಂ
ಬಯ್ಯ ವ್ಯಾದಣಂ ಆ ಭುಜಂಗ ನಾಮವಂ ಆ ಆ ಹೇ ಪ್ರಾಣದಲ್ಲವೇ ಆ ಹೇ ಪ್ರಾಣದಲ್ಲವ ಇದರ ಭಾವಾರ್ಥವು ಏನೆಂದರೆ ಆ ಅಲಲಲಲಲಲ. ಮೂರ್ಖನಿಗೆ ಜ್ಞಾನ ಉಪದೇಶವನ್ನು ಮಾಡಿದರೆ ಕೋಪವನ್ನೇ ತರಿಸುವನ್ನೇ ಹೊರತು ಸಮಾಧಾನ ತಾರನು. ಆ ಸರ್ಪಕ್ಕೆ ಹಾಲನ್ನು ಕುಡಿಸಿದರೆ ಕೇವಲ ವಿಷವೇ ಪ್ರಬಲವಾದಂತೆ. ಆ ಹೇ ಪ್ರಾಣದಲ್ಲವೇ ಹೇ ಪ್ರಾಣದಲ್ಲವ ನಾನು ನಿನಗೆ ಎಷ್ಟು ಪರಿಯಿಂದ ಹೇಳಿದರೂ ನನ್ನ ಮಂಡತನವನ್ನು ಬಿಡಲಾರದ ಹಠ ಮಾಡಿ ಪೇಳುವ ವೀರ ರಮಣಿ ಸದಾನಂದ ಕರುಣೆ ಎಲ್ಲ ಪ್ರಾಣಕಾಂತೆ ಅಲಲಲಲಲ. ಚಕ್ರಬಿಂಬ ಕೋಟೆಯ ಚಮತ್ಕಾರ ಆಶ್ಚರ್ಯ ಎಂದು ಈ ಸಮಯದಲ್ಲಿ ಎನ್ನ ಮುಂದೆ ಉಚ್ಚರಿಸಿದರೆ ಅಲಲಲಲ ನನಗೇನು ಆಶ್ಚರ್ಯ ಕಾಣುವುದೇ ಎಲ್ಲ ನೀಚ ಸ್ತ್ರೀಯಳೆ ಅಲಲಲಲಲಲ. ಶಿವ ಚಕ್ರವರ್ತಿಯ ಕಾಲದಲ್ಲಿ ಬೆಚ್ಚು ಗತ್ಯ ಹಿಡಿದು ಬೆನ್ನತ್ತಿದರೆ ಅಲಲಲ ಗತ್ತೆಯ ಕವರಿಲ್ಲದೆ ಗೋಚರಿಸುವ ಕವರವರಿಯ ಗೊತ್ತಿ ಕವಿಯಲ್ಲಿ ಸೇರಿಸಿ ಮಿಕ್ಕಿದ ಜನರ ಶಿರವನ್ನು ಚೆಂಡಾಡುವೆ. ಹೇ ಪ್ರಾಣಕಾಂತೆ ಹೇ ಪ್ರಾಣಕಾಂತನೇ ಈ ಬಹಾದೂರ ಪಾಂಡವರಿಗೆ ಜಯಘೋಷೆಯನ್ನು ಸಾರ್ಥ ಬರುವನು ಕಾಂತೆ ಮನದ ಚಿಂತೆ. ಓಹೋ ಕೇಳಿದೆ ಆ ರಣಬೇರಿಯ ವಾದ್ಯವು ತಡೆಯದಿರು ಮಾಡದಿಯೇ ರೆಹಮಾನ್ ಕುಣಬಿ ಸಹರತಿ ರಾಜೇಂದ್ರ ಭೂಪತಿ ಎನ್ನ ರತ್ನ ಖಚಿತವಾದ ರಥಕ್ಕೆ ಅತಿ ವೇಗದ ಕುದುರೆಗಳನ್ನು ಹೂಡಿ ಚೇರ್ಗಾಳಿ ಬೋರ್ಗಾಳಿ ತೆಗ್ಗಾಳಿಯನ್ನು ಹಿಡಿಸಿ ಚಕ್ರಬಿಂಬ ಕಡೆಯ ಬಾಗಿಲಕ್ಕೆ ರಥವನ್ನು ಅತಿ ಸೂಟಿಯಿಂದ ಹೊಡೆಯುವಂತವರಾಗ ಸಾರಥಿ ಸಾರನ್ನ ಕೀರತಿ ಚಿಂತೆವಿಲ್ಲದೆ ನಡೆಯುವಂತವರಾಗಿ ಹೋಗೋಣ. ಎಲೈ ಸಹರತಿ ರಾಜೇಂದ್ರ ಭೂಪತಿ ಇದು ಅಲ್ಲದೆ ಮತ್ತಾದರೂ ಹೇಳುತ್ತೇನೆ ಕೇಳುವಂತವನಾಗು.
ಸಹರತಿ ರಾಜೇಂದ್ರ ಹಲೋ ಹಲೋ ಈ ಚಕ್ರ ಬಿಂಬದಲ್ಲಿರುವ ಕರಣ ದ್ರೋಣ ದುಶ್ವಾಸನ ದುರ್ಯೋಧನ ಹಾ, ಮೊದಲಾದವರು ಯುದ್ಧಕ್ಕೆ ಬಂದರೂ ಚಿಂತೆವಿಲ್ಲ. ಹಾ, ಎಲೈ ಸಹರತಿ, ಹೇಳ್ರಿ ಮತ್ತೆ. ಅವರಿಗೆ ಈ ವೀರನ ಸುದ್ದಿಯನ್ನು ತಿಳಿಸಿ ಹಾ, ಬರಲು ಹೇಳುವಂತವನಾಗು ಸಾರಥಿ. ಎಲೈ ಬೆಕ್ಕಿನಂತ ಎದ್ರತಾನೆ ಅಕ್ಕನದಿಯನ್ನ ರಟ್ಟೆಯನ್ನು ಗರ್ರೆ ತಿರುಗಿಸಿ ಅಪ್ಪಳಿಸಿದರೆ ಎಲೈ ನೀಚ ಹುಡುಗನೇ, ಎಲೈ ಹುಚ್ಚ ಎದ್ರತಾನೆ ಅಲಲಲಲಲ. ಓಡಿ ಹೋಗಿ ನಿನ್ನ ತಂದೆಯಾದ ಭೀಮಾರ್ಜುನರನ್ನು ಅಲಲಲಲ. ಸಮರ್ಥ ಇರುವುದಕ್ಕಾಗಿ ಈ ಚಕ್ರಬಿಂಬ ಕೋಟೆಗೆ ಈಡಾಗಿ ಬಂದಿ ಆ ಕೂಳನೆ ಅಲಲಲಲ. ಪ್ರಾಣವನ್ನು ಕೊಡಬೇಡ, ತಿಳಿದು ನೋಡೋ ಮರುಳನೆ ತರುವನೆ. ಎಲೈ ನೀಚ ಹುಡುಗನೇ, ನಿನ್ನ ದೈತ್ಯ ಕುಲದ ಕುಡಿಲಾಟವು ನನಗೆ ಗೊತ್ತಿರುವುದು ಮೂರ್ಖ. ಒಳ್ಳೆಯದು. ಎಲೈ ಹುಚ್ಚ ಜೈತ್ರತಾನೆ ಆ 66 ಕೋಟಿ ದೈತ್ಯಲ್ಲಿ ಯಾವ ಸಾಮರ್ಥ್ಯಶಾಲಿ ಆಗಿರೋ ನಾನು ಬಲ್ಲೇ ಕತ್ತೆ. ಶಹಬ್ಬಾಸ್. ಈ ಎಲೈ ಕತ್ತೆ ಜೈತ್ರತಾನೆ ಎಲಾಯಿತು ನೀತು ಸುಭದ್ರ. ಹೊಟ್ಟೆಯಂತೆ ಗೋಣವನ್ನು ಅಲ್ಲಾಡಿಸುತ್ತಾ ಎನ್ನ ಕೂಡ ಯುದ್ಧಕ್ಕೆ ಬಂದರೆ ನನ್ನ ಗೋಣವನ್ನು ಕತ್ತರಿಸಿ ಯಮಪಟ್ಟಣಕ್ಕೆ ಅಟ್ಟಿಸಿ ಬಿಡುವನು ಮೂರ್ಖ. ಈ ಯುದ್ಧಕ್ಕೆ ನಿಂತ ಬಳಿಕ ಅಂತಮ ಕರುಣದ ಮಾತುಗಳೇತಕ್ಕೆ ನನ್ನೆಲ್ಲ ಯುದ್ಧಕ್ಕೆ ನೆಲ್ಲವಂತನ ಕೊಲ್ಲ. ಎಲೈ ತುಡುಗ ಜೈದ್ರತಾನೆ ಸೂರ್ಯರ ಕುಲದಲ್ಲಿ ಹುಟ್ಟಿದವನೆಂದು ಅಹಂಕಾರದ ಮಾತುಗಳನ್ನು ಆಡಬೇಡ. ಮರು ಮಾ ಸಮರ್ಥರೆಂದು ಬಲ್ಲಿದ್ದ ಹಾಗೆ ಒಳ್ಳೆಯದು ಒಳ್ಳೆಯದು ಮೂರ್ಖ. ಗೆಲ್ಲುವಂತವರಾಗಲ್ಲ ಈ ಬಂಡ. ಕಪಟ ನಾಟಕ ಯಾವ ಜೈತ್ರತಾನೆ ಕೇಳು. ಈ ಕ್ಷಣ ಮಾತ್ರದಲ್ಲಿನ ಶಿರವನ್ನು ಹರಿದು ರಣಭೂತಾದಿಗಳಿಗೆ ಎಂಬ ಹಬ್ಬದೂಟವನ್ನು ಮಾಡಿಸಿದನು. ಒಳ್ಳೆಯದು. ನಿನ್ನ ಸೈನ್ಯದೊಳಗೆ ಮೌನಾಸ್ತ್ರವನ್ನು ಪ್ರಯೋಗ ಮಾಡಿ ನಿನ್ನ ಸೈನ್ಯವನ್ನು ಆಕಾಶ ಮಂಡಲಕ್ಕೆ ಹಾರಿಸಿ ಬಿಡುವೆನು. ತಡ ಮಾಡದ ಯುದ್ಧಕ್ಕೆ ನೆಲ್ಲವಂತ ಕೊಲ್ಲ ನಿನ್ನ ಹಲ್ಲ ಗೆಲ್ಲುವಂತವನಾಗು. ನಿಲ್ಲವಂತವನಾಗು ಮೂರ್ಖ.
ನಿನಗೆ ಎಷ್ಟು ಪರಿಪರಿಯಿಂದ ಹೇಳಿದರೂ ನಿನಗೆ ಬುದ್ಧಿ ಬರಲಿಲ್ಲ. ಯುದ್ಧವನ್ನು ಮಾಡಿದರೆ ನಿನ್ನ ಮರಣವು ತಪ್ಪಿದ್ದಲ್ಲ. ಎಲೈ ನೀಚ ಹುಡುಗನೇ, ಎಲೈ ನೀಚಾತ್ಮನೆ, ಮರಳಿ ಮರಳಿ ಹುಟ್ಟುವುದಕ್ಕೆ ಇದು ಹೊಲ್ಲ ಬೀಜವಲ್ಲ. ಒಳ್ಳೆಯದು ಒಳ್ಳೆಯದು ಮೂರ್ಖ. ಎಲೈ ಕೊಲ್ಲ ಸುಭದ್ರಿ, ಎಲೈ ಹುಟ್ಟ ಕುರುಡನ ಮಗನೇ, ಸೊಮ್ಮನೆ ಹೋಗಿ ಕಳಿಸಿಕೊಡುವಂತವನಾಗು ಮೂರ್ಖ. ದುಷ್ಟ ದುರ್ಯೋಧನ, ಈ ಕುಲವೀರ ಅಭಿಮನ್ಯನ ನೆಲೆಯು ತಿಳಿಯದೆ ಕೆಲಸವನ್ನು ಯಾತಕ್ಕೆ ಮಾಡಿದಿರಲ್ಲ ಏ ಮೂರ್ಖ. ಒಳ್ಳೆಯದು ಮೂರ್ಖ. ಈ ತುಡುಗ ದುರ್ಯೋಧನನೇ, ಎಲೈ ನೀಚ ಹುಡುಗನೇ, ನಿಮ್ಮ ಕುಲಕ್ಕೆ ಪ್ರಳಯ ಕಾಲ ರೂಪವಾಗಿ ಬಡವರೆಲ್ಲ ಸಂವರಿಸಿ ಜಲದೇವತೆಗೆ ಅರ್ಪಿಸಿ ಜಲ ಹುಟ್ಟ ಕುರುಡನ ಮಗನೇ, ಎಲೈ ಗೊಲ್ಲ ಸುಭದ್ರಿಯ ಮಗನೇ, ವ್ಯರ್ಥವಾಗಿ ಮೃತ್ಯುವಲ್ಲಿ ಬೀಳಬೇಡಿರಿ. ಕಾಡೆಂದು ದೊಳಕಿಗೆ ಬಾಳವನ್ನು ಬಿಟ್ಟಿರುವೆನ. ಒಳ್ಳೆಯದು ಮೂರ್ಖ. ಎಚ್ಚರದಿಂದ ತಾಳಿಕೊಂಡು ಯುದ್ಧಕ್ಕೆ ನಿಲ್ಲುವಂತ ನಾವು ದುರ್ಯೋಧನ. ಹುಟ್ಟ ಕುರುಡನ ಮಗನೇ, ಎನ್ನ ಮುಂದೆ ನಿನ್ನ ಭಯಂಕರ ನುಡಿಗಳನ್ನು ಆಡದಿರು. ಪಾಂಡವರು ಎನ್ನ ಕೂಡ ಚದುರಂಗ ಪಗಡೆಯನ್ನಾಡಿ ಒಳ್ಳೆಯದು ಮೂರ್ಖ. ರಾಜ್ಯ ಭೂಮಿ ಸೀಮೆಯನ್ನು ಸೋತು ಬಿಟ್ಟು ಒಡ್ಡೋಲಗಳಲ್ಲಿ ರಾಜ್ಯ ಮಂದಿರದಲ್ಲಿ ಅವಮಾನ ಹೊಂದಿ ಎಲೈ ದುಷ್ಟ ಹುಡುಗನೇ, ಎಲೈ ನೀಚಾತ್ಮನೆ, ಇದು ತಡೆಯದೆ ಕಷ್ಟಪಟ್ಟರಲ್ಲವೇ ಮೂರ್ಖ. ಒಳ್ಳೆಯದು ಮೂರ್ಖ. ಎಲೈ ನೀಚ ಹುಡುಗನೇ, ಎಲೈ ಹುಟ್ಟ ಕುರುಡನ ಮಗನೇ, ನಿಮ್ಮ ತಾತಂದರು ಕಂಕಣ ಬಾಣಿಸಿ ವೇಷ ಧರಿಸಿ ವಿರಾಟ ನಗರದಲ್ಲಿ ಕಳ್ಳ ಕತ್ತೆಯಂತೆ ತಿರುಗಲಿಲ್ಲವೇ ಮೂರ್ಖ. ಒಳ್ಳೆಯದು ಮೂರ್ಖ. ಎಲೈ ನೀಚ ಹುಡುಗನೇ, ಎಲೈ ಹುಟ್ಟ ಕುರುಡನ ಮಗನೇ, ಕಿವಿ ಕೆತ್ತಿಸಿಕೊಂಡ ಕುರಿಮರಿಯಂತೆ ಕತ್ತೆ ಮೂರ್ಖನೇ, ಯುದ್ಧಕ್ಕೆ ನಿಲ್ಲುವಂತವನಾಗು ಕೊಲ್ಲ. ಬಂಡ ಮರ್ಕಟನಾದ ದುಷ್ಟ ದುರ್ಯೋಧನ, ಇಂಥ ಮಾತುಗಳನ್ನು ಯಾತಕ್ಕೆ ಹೇಳುತ್ತಿರುವೆ? ಎಂಡ ಕುಳಿತವರಂತೆ ಯಾತಕ್ಕೆ ಬಗಲಿವೆ ಓ ಮೂರ್ಖ. ಒಳ್ಳೆಯದು ಮೂರ್ಖ. ವಿಕ್ರಮನ ಹೆಂಡು ದೈತ್ಯರ ಗಂಡ ಮಹಾಪುಂಡ ಅಭಿಮನ್ಯನು ಗಂಡವರಂತೆ ಕೊಂಡಿಯನ್ನು ತೋರಿಸಿ ಹೋಗದನೆ ಎಂದು ತಿಳಿದು ಖಂಡಿತವಾಗಿ ನಿನ್ನ ಪದರಲ್ಲಿ ಗಂಟು ಹಾಕಿಕೋ ಮೂರ್ಖ. ಎಲೈ ಹುಟ್ಟ ಕುರುಡನ ಮಗನೇ, ಎಲೈ ನೀಚ ಹುಡುಗನೇ, ಕೌಮತಿಯಂತೆ ಯಾಕೆ ಬಗಳುತ್ತೆ? ಎಲ ಭ್ರಷ್ಟ ಕಬ್ಬಲಿಗನ ಮಗನೇ, ಎಲೈ ಗೊಲ್ಲ ಸುಭದ್ರಿಯ ಮಗನೇ, ಎಳೆದ ಮೇಲೆ ನಿನ್ನ ಹೆಂಡತಿಯ ರಂಡೆ ಬಳಿಯನ್ನು ಒಡಿಸದಿದ್ದರೆ ನನಗೆ ಅಭಿಮನ್ಯನೆಂದು ಹೆಸರು ಯಾತಕ್ಕೆ? ಎಲ ಹುಟ್ಟ ಕುರುಡನ ಮಗನೇ, ಎಲೈ ನೀಚ ಹುಡುಗನೇ, ತನ್ನ ಯುದ್ಧಕ್ಕೆ ನೆಲ್ಲವಂತ ಕೊಲ್ಲು ಎಲ್ಲ ಹೋದರೂ ಬಿಡುವುದಿಲ್ಲ. ಎಲೈ ನೀಚ ದುರ್ಯೋಧನನೇ, ಮತ್ತೇನು ಬಗಳುತ್ತಿ? ಭಗವಂತವನಾಗು. ನಿನ್ನಲ್ಲಿ ಸಾಮರ್ಥ್ಯವಿದ್ದರೆ ದುರುಳ ಒಳಗೆ ಕೈಯಲ್ಲಿ ಹುಟ್ಟ ಕುರುಡನ ಮಗನಾದ ದುಷ್ಟ ದುರ್ಯೋಧನ, ನೀನ್ಯಾವ ದೊಡ್ಡ ಸಂಗತಿ ಎಂದು ತಿಳಿದಿರುವೆ ಆ ಮೂರ್ಖ. ಒಳ್ಳೆಯದು ರಾಜ್ಯವನ್ನ ಮೇಲೆ ಪಿಂಡವನ್ನು ತಿಪ್ಪಿಯೋ ಬಿಸಾಡಿ ಮರಳಿ ತಂದು ಕಡಲಲ್ಲಿ ಕಾಡಿಗೆ ತೂರಿದಂತೆ ಒಂದು ಹಂದಿ ಪಿಳಿಯ
ಪೂರ್ವದೊಳಗೆ ಕತ್ತೆಗೆ ಲಗ್ನವನ್ನಾಗಿ ಆಮೇಲೆ ತಿಂಡಿ ಮೆಂಡಿ ಆದ ಗಾಂಧಾರಿಯನ್ನು ಆ ಕಳ್ಳ ಕೂಡ ಮದುವೆಯಾದನು. ಕತ್ತೆ ಬಗಳಿದಂತೆ ಎತ್ತರಗೊಳ್ಳುತ್ತೆ ಆದರೂ ಜೊತೆ ಒಲೆಯೊಳಗೆ ಬಿದ್ದಂತೆ ಎಷ್ಟು ಜಿಗದಾಡುತ್ತೆ. ಕರದಲ್ಲಿ ಧನುಷ್ಯವನ್ನು ಬಿಡದಿದ್ದೇನೆ. ಯುದ್ಧ ಮಾಡ ದುರ್ಯೋಧನ ಮಾಡ ದುರ್ಯೋಧನ. ಹುಡುಗನೇ ಎಲ ಈ ನೀಚ ದುರ್ಯೋಧನನೇ, ತಡ ಮಾಡದ ಯುದ್ಧಕ್ಕೆ ನಿಲ್ಲುವಂತವನಾಗು. ಒಳಗೆ ಕೈಯಲ್ಲಿ ಹಿಡಿದು ಕುಣಿದ ಕಣದೋಳು ಹಣಕಿ ಹಾಕಿ ಠಿಣಕಿ ಮಾತನಾಡುವ ದುಷ್ಟ ದುರ್ಯೋಧನ. ಕೆಣಕಿ ಕದರವನ್ನು ತೆಗೆಯದೆ ರಣದೋಳ ಅಭಿಮನ್ಯನ ಬಾಳಿನಿಂದ ಒಳ್ಳೆ ಮರಣವೂ ಆಗದೆಂದು ನಿಮ್ಮ ಪಣಿಲಕ್ಕಿದ ಕೂಡಿ ಬಂದಂತೆ ತೋರ್ತದಲ್ಲ ಹೇ ಮೂರ್ಖ, ಒಳ್ಳೆ ಮೂರ್ಖ. ಹೇಳಿದ ನುಡಿಯನ್ನು ಕಡೆಗಾಣದೆ ಯಮಪಟ್ಟಣಕ್ಕೆ ಸೇರುವುದು ಎಡೆ ಮಾಡಿಕೊಂಡಿರುವೆಯೋ ಹೇಗೆ? ಪಟ್ಟಣ ಯುದ್ಧಕ್ಕೆ ನೆಲ್ಲವಂತವನಾಗ ದುರ್ಯೋಧನ ಸುರುವಿನಿಂದ ಹೇಳ ನೆಲ್ಲುವಂತವನಾಗು. ಎಲೈ ನೀಚ ದ್ರೋಣನೆ, ನೀನಷ್ಟು ಗರ್ಭದಿಂದ ಮಾತಾಡುವೆ. ಎಲ್ಲರಿಗೆ ಅವಸಾನ ಕಾಲ ಒದಗಿ ಬಂದಿರುವುದು. ನಿಮ್ಮ ತಂದೆಯಾದ ಪಾರ್ಥನು ಸನ್ಯಾಸ ವೇಷಂ ತಾಳೆ ನಾರಿ ಸುಭದ್ರೆಯನ್ನು ಕಳವು ಮಾಡಿ ತಂದಿರುವೆ. ಅಂತ ಸುಭದ್ರೆಯ ಹೊಟ್ಟೆಯಲ್ಲಿ ಜನಿಸಿ ಬಂದು ನೀನೇನು ಸಂಗ್ರಾಮ ಮಾಡಬೇಕೆಂದು ಬೇಸಿ ಬಂದಿಯ. ಹಾಗೆಯನ್ನ ಶ್ರೇಷ್ಠ ದುರ್ವೇದನನ್ನು ಗರ್ಭಿನಿಂದ ಬಿದ್ದಕ್ಕೆ ನಿನ್ನ ಶಿರ ಚಂಡದಂತೆ ಬೀಡಾಡಿ ಆಕಾಶ ಮಂಡಲಕ್ಕೆ ಹಾರಿಸಿಬಿಟ್ಟರು. ಸದ್ಯದಲ್ಲಿ ಯುದ್ಧಕ್ಕೆ ನಿಲ್ಲುವಂತವನಾಗು ದ್ರೋಣಾಚಾರ್ಯನೇ, ಮನೆ ಮನೆಗೆ ಸಹಸ್ರವನ್ನು ಹೇಳಿ ರಾಜಕುಮಾರರಿಗೆಲ್ಲ ಜನರ ವೇದ್ಯವನ್ನು ಕಲಿಸಿದನೆಂದು ಹಮ್ಮಿನಿಂದ ಎಲ್ಲ ಕೂಡ ಕಾಳಗಕ್ಕೆ ಬಂದರೆ ಯಮಪಟ್ಟಣಕ್ಕೆ ಅಟ್ಟಿಸಿ ಬಿಡುವೆನು ಮಕ್ಕ. ಎಲ್ಲ ಮುದ ಹೇಳಿಯೇ ಆಕಾಶ ಮಂಡಲದೊಳ ಅನೇಕ ಕೋಟಿ ಮೋಡಗಳು ತಿರುಗುತ್ತವೆ. ಗಂಡಿಗೆ ಸಿಡಿಲು ಗರ್ಜಿಸಿದರೆ ಪಾತಾಳ ಲೋಕದ ಪರ್ಯಂತರ ಗರ್ಜಿಸಿ ಸಮುದ್ರವನ್ನು ಕೇರಿಸಿ ಗರ್ರನ್ನು ತಿರುಗಿ ಬಂದು ನಿಲ್ಲವ ಆಗೊಂಡು ಸಣ್ಣದಲ್ಲವೇ? ಎಲ್ಲ ನೀಚಾತ್ಮನೇ, ಸಣ್ಣವನೆಂದು ಬಣ್ಣದ ಮಾತುಗಳನ್ನಾಡಿ ಭಗಳಬೇಡ. ನಿನ್ನ ನಿಷ್ಠಬ್ಬರವನ್ನು ತಿಳಿದು ಹೋಗಲಿ. ತಟ್ಟದ ಯುದ್ಧಕ್ಕೆ ನೆಲ್ಲವಂತವನಾಗ ದ್ರೋಣ ನಿನ್ನ ಪುರಾಣ. ಎಲ್ಲ ಹುಚ್ಚ ದ್ರೋಣನೆ, ತರಕದಿಂದ ಮಾತಾಡುವ ವೀರ ಅಭಿಮನ್ಯನ ದರಕಾರವಿಲ್ಲದೆ ಚಕ್ರಬಿಂಬದಲ್ಲಿ ಭಕ್ಕು ವೀರಾದಿ ವೀರರನ್ನು ಅರಿವಿನ ಗುರುಕಾಶ ಮಾತಾಡುವ ಪಾರ್ಥನ ಪುತ್ರ. ಈ ಪದವಿ ಪಾಲನ ಮಠದಲ್ಲಿ ಹಿಡಿದು ನುಡಿಯನ್ನು ಕಡಿಗಾಣಿಸದೆ ವ್ಯರ್ಥ ಜನ್ಮ ನಡುವಾಯಿತೆಂದು ತಿಳಿ ಕಡೆಗಲ್ಲಿದ್ದರು. ಅದು ಕೋಪದಿಂದ ಬಿಡುವನ್ನು ಬಾಣ ಪರಮಾತ್ಮನು ಪ್ರಾಣ. ದ್ರೋಣನೆ,
ಮರಕಟ್ಟ ಬುದ್ಧಿಯಿಂದ ರಚಿಸಿದ ಚಕ್ರ ಬಿಂಬದೊಳನಿಂತ ಪರಾಕ್ರಮಶಾಲಿ ಎಂದು ಗರ್ಜಿಸಿ ಮಾತನಾಡುವ ಮರ್ಕಟವರ್ಧನ ಅರ್ಭಟಿಸಿದ ಮರ್ಮದ ಮಾತುಗಳನ್ನಾಡಿ ಮಾಯಾದ ಚಕ್ರಬಿಂಬ ಕೋಟೆಯನ್ನು ನಿರ್ಮಿತ ಮಾಡಿ ನಿಮ್ಮಂತ ಗರ್ವಿಷ್ಠರಿಗೆ ನಿರ್ಮಲ ಮಾಡುವುದಕ್ಕೆ ಸ್ವರ್ಗದಿಂದ ಯಮಧರ್ಮನು ಬಂದನೆಂದು ತಿಳಿಯಲ್ಲ ಆ ಮೂರ್ಖ ಎಲೈ ನೀಚಾತ್ಮನೆ ನೋಚ್ಚು ತಿಂದವರ ಇಚ್ಛಂತರಗಳು ಆ ಹೊತ್ತ ದ್ರೋಣನೆ ಮುಖವನ್ನೆತ್ತಿ ಮಾತನಾಡಬೇಡ ಬಡಾಯಿ ಬೆಗಳುತ್ತ ಲಡಾಯಿಗೆ ಬಂದಿರುವ ಮೋಡನೆ ಕೌರವರ ಬೆಂಬಲವಾಗಿ ಹಿಂಬಾಲಗೊಂಡು ಮಾಯಾದ ಚಕ್ರವೆಂಬ ಕೋಟೆಯನ್ನು ನಿರ್ಮಿತ ಮಾಡಿ ಒಂದು ಮಂದಿ ಕೌರವರಿಗೆ ಹಾವಳಿಯನ್ನು ತಂದಿಟ್ಟಿರುವೆ ಓ ಮೂರ್ಖ ಎಲೈ ಹೊತ್ತ ದ್ರೋಣನೆ ನಿನ್ನ ಮಾಯಾದ ಚಕ್ರವೆಂಬದ ಕೀಲಿಯನ್ನು ಮುರಿದು ಆ ನಿನ್ನ ಸೈನ್ಯವನ್ನು ಗಾಳಿ ಬೆಟ್ಟದಂತೆ ಯಮಪಟ್ಟಣಕ್ಕೆ ಕಟ್ಟಿಸಿಬಿಡನು ತಡ ಮಾಡ ಯುದ್ಧಕ್ಕೆ ನಿಲ್ಲುವಂತವನ ದ್ರೋಣ ಹೋರಿತು ನಿನ್ನ ಪ್ರಾಣ. ನಿಲ್ಲುವಂತವನಾಗು ಸಹರತಿ ರಾಜೇಂದ್ರ ಭೂಪತಿ ಈ ಹೊತ್ತಿನವರೆಗೆ ದ್ರೋಣಲ್ಲಿ ಯುದ್ಧ ಮಾಡುವುದನ್ನು ಬಿಟ್ಟು ಸಾಧ್ಯಲ್ಲದೆ ಓಡಿ ಹೋದನು ಹೋದಲ್ರಿ ಎಲ್ಲ ಸಹರತಿ ರಾಜೇಂದ್ರ ಭೂಪತಿ ಆ ಕೌರವರ ಸೈನ್ಯದೊಳಗೆ ಎಲ್ಲ ಕೂಡ ಎದುರು ನಿಂತು ಯುದ್ಧ ಮಾಡುವುದಿದ್ದರೆ ಯುದ್ಧಕ್ಕೆ ಬರಲಿ, ಇಲ್ಲವಾದರೆ ಹುಲ್ಲು ಕಡ್ಡಿಯ ಬಾಯಲ್ಲಿ ಕಚ್ಚಿಕೊಂಡು ಒಂದು ದೂತಗಳಿಂದ ಹೇಳಿ ಕಳಿಸುವಂತ ನಾಗ ಸಾರಥಿ ಹಂಗೆ ಮಾಡ್ತೀನಿ. ತುಡುಗ ಕರ್ಣನೆ ವೀರ ಶೂರ ರಣಧೀರರಾದ ದುರ್ಯೋಧನ ಜೈತ್ರ ಶಹಬ್ಬಾಸ್ ಸೋಲಿಸಿರುವೆನೆಂದು ಗರ್ವದಿಂದ ಮಾತನಾಡಬೇಕು. ಒಳ್ಳೆಯದು ಒಳ್ಳೆಯದು ಅಂತೆ ಅರಿಯದೆ ನಿನ್ನ ಶಿರವನ್ನು ಕತ್ತರಿಸುವುದಕ್ಕೆ ನಿನ್ನ ಹತ್ತಿರ ಬಾಣದ ಬೆಟ್ಟವನ್ನು ತಾಳಿಕೊಳ್ಳುವಂತ ಕೋತಿಯಂತೆ ಶಟಲಾಡುವ ಹುಚ್ಚ ಕರ್ಣನೆ ತುಡುಗ ಹುಡುಗನೆ ಪರಾಕ್ರಮದ ವಚನಕ್ಕೆ ನಾನೇನು ಹೆದರಿ ಖಾಬರಿಯಾಗುವನಲ್ಲ. ತುಡುಗ ಕರ್ಣನೆ ದುಷ್ಟ ಹುಡುಗನೆ ನನ್ನ ಹೊಟ್ಟೆಯೊಳಗೆ ಅಷ್ಟೊಂದು ಸಿಟ್ಟವನ್ನೆತ್ತಾರೆ ಕುಸ್ಮಾಂಡಲೋ ಪಾದರಿಯಲ್ಲಿವ ಎಲ್ಲ ನೀಚಾತ್ಮನೆ ಹುಚ್ಚ ಹುಡುಗನೆ ನನ್ನಲ್ಲಿಷ್ಟು ಅಬ್ಬರವನ್ನು ಅಳಿದು ಬಿಡುವೆನು. ಕಟ್ಟನೆ ಯುದ್ಧಕ್ಕೆ ನಿಲ್ಲುವಂತಲೂ ಕೊಲ್ಲು, ಎಲ್ಲಿ ಹೋದರೂ ಬಿಡುವುದಿಲ್ಲ. ಪಿತ್ತು ನೆತ್ತಿಗೆ ಗೊತ್ತಿಲ್ಲದ ಉನ್ಮತ್ತನಂತೆ ನಿನ್ನ ಪೌರುಷವನ್ನು ತೋರುವೆ. ಹಿರೈ ಕೋತಿ ಅಂತ ಕರ್ಣನೆ ನೀನು ಬೆಟ್ಟಿರುವ ಬಾಣವನ್ನು ಮಧ್ಯಗಳು ಖಂಡಿಸಿ ಪ್ರತಿ ಬಾಣದ ಪ್ರಯೋಗವನ್ನು ಮಾಡುವೆನು. ಮಾಡದ ಯುದ್ಧಕ್ಕೆ ನಿಲ್ಲುವಂತವನಾಗ ಚೊಲ್ಲ. ಭಂಡ ಕರ್ಣನೆ ಮಂಡಲದೊಳಗೆ ಖಂಡಿತ ಪ್ರಚಂಡ ಬೇರುಂಡನೆಂದು
ಬೆರ್ದ ಬಾಣಗಳನ್ನು ಹೂಡಿ ನಿನ್ನ ಯಮಪಟ್ಟಣಕ್ಕೆ ಅಟ್ಟಿಸಿ ಬಿಡುವೆನು. ಎಲ ಕಬ್ಬಲಿಗನ ಮನೆಯಲ್ಲಿ ಉಂಡು ಬೆಳೆದಿರುವ ಕುಲಗೇಡಿ ಕರ್ಣನೆ, ನನ್ನ ವರ್ಣಾಸ್ತ್ರವನ್ನು ಖಂಡಿಸು ಪ್ರಯೋಗ ಮಾಡಿರುವೆನು. ಪಟ್ಟಣ ಯುದ್ಧಕ್ಕೆ ನೆಲ್ಲವಂತನ ಚೊಲ್ಲ ನಿನ್ನ ಹೊಲ್ಲ. ಈ ಎಲ ತುಡುಗ ಕರ್ಣನೆ, ನಿನ್ನ ಮೈಯ ಒಳಗೆ ಅಷ್ಟನ್ನು ರಗತವನ್ನು ಹರಿಯುತ್ತಿದ್ದರೆ ನಿಲ್ಲವಂತವನಾಗಿ ನೆಲ್ಲವಂತವನಾಗುವ ಸಾರಥಿ ರಾಜೇಂದ್ರ ಭೂಪತಿ ಕರ್ಣನೆಯನ್ನ ಬಾಣದ ಹೊಡೆತಕ್ಕೆ ಭೂಮಿಯ ಮೇಲೆ ಮೂರ್ಛಗೊಂಡಿದನು. ಎಷ್ಟು ಹೊತ್ತಿನವರೆಗೆ ಯುದ್ಧವನ್ನು ಮಾಡಿದರೆ ಅಲ್ಲಾಡಿತು. ಸಮುದ್ರವು ಕೈದೊಕ್ಕೆ ಇದ್ದವು, ಸೂರ್ಯ ಚಂದ್ರಾದಿಗಳು ಅಡಗಿದವು, ನಕ್ಷತ್ರಗಳು ತಮ್ಮಿಂದ ತಾವೇ ಥಟ್ಟನೆ ಎಂದು ನೆಲಕ್ಕೆ ಉದರಿದವು. ಎಲ್ಲ ಸಹರತೆ ಯಾಕೋ ನನ್ನ ಮನಸ್ಸು ತಲ್ಲಣಿಸಿತ್ತು. ಸ್ವಲ್ಪ ವಿಶ್ರಾಂತಿಯನ್ನು ಹೊಂದುವುದಕ್ಕೆ ಹೋಗೋಣ ನಡೆಯುವಂತವನಾಗು ಸಾರಥಿ. ಹೋಗೋಣ. ದ್ರೋಣಾಚಾರ್ಯರೇ, ನೀವು ನಿರ್ಮಿಸಿದ ಚಕ್ರಬಿಂಬ ಕೋಟೆಯು ನಮಗೆಲ್ಲರಿಗೂ ದಾಳಿಯನ್ನುಂಟು ಮಾಡಿದೆ. ನಿಮ್ಮನ್ನು ನಂಬಿ ನಾವು ಕೆಟ್ಟ ದೇವ ಮಹಾನುಭಾವ. ದುರ್ವೇದನ ಭೂಪಾಲನೆ ಇಲ್ವಲ್ಲದ ಮತ್ತಾದ್ರೆ ಹೇಳುತ್ತೀನಿ ಕೇಳುವಂತವನ. ಅದು ಏನಿರಬಹುದು ಸಾವಧಾನದಿಂದ ಹೇಳುವಂತವರಾಗಿರಿ.